ಬೆಂಗಳೂರು ಹುಟ್ಟಕ್ಕೆ ಮುಂಚೆನೆ ಬೇಗೂರು ಹುಟ್ಟಿತ್ತು. 12 ಸಿನಿಮಾಗಳ ಮಧ್ಯೆ ನಿಮ್ಮ ಬೇಗೂರು ಕಾಲನಿ ಒಂದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಜನ ಏನಕ್ಕೆ ಬರ್ತಾರೆ ಥಿಯೇಟ್ರಿಗೆ, ಯಾಕೆ ಬರ್ತಾರೆ, ಅಯ್ಯೋ ಬಂದರೆ ಸಾಕು ಅನ್ನೋ ಒಂದು ಭಯ ಇದೆ. ಸಿನಿಮಾ ಹೆಂಗೆ ಮಾಡಿದ್ದೀನಿ ಅಂತ ಕೇಳಿದ್ರೆ ದೇವರಾಣೆಗೆ ಭಯ ಇಲ್ಲ ಸರ್. ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ, ಅದ್ಭುತವಾದ ಟೀಮ್, ಅದ್ಭುತವಾದ ಆರ್ಟಿಸ್ಟ್. ನಿಮ್ಮ 2ನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇರುತ್ತೆ. ನಾಳೆ ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾ ಬಗ್ಗೆ ನಮ್ಗೆ ಯಾವುದೇ ಭಯ ಇಲ್ಲ. ಜನ ಅದನ್ನ ಹೆಂಗೆ ಮುಂದೆ ತಗೊಂಡು ಹೋಗ್ತಾರೆ, ಮುಂದೆ ತಗೊಂಡು ಹೋಗೋಕೆ ಮುಂಚೆ ಫಸ್ಟ್ ಥಿಯೇಟರ್ ಬಂದು ಸಿನಿಮಾ ನೋಡ್ಲಿ ಅನ್ನೋದು ನಮ್ಮ ಆಸೆ ಸರ್. From how long you are going to stay here, ma'am? I don't know actually, but this is my first movie. I'm very grateful that Manju sir gave me the opportunity. Okay. Actually, I was working with him in a previous movie where we met, and then he saw the capability, and then he gave me the opportunity. ಸಿನಿಮಾನು ಇಂಪಾರ್ಟೆಂಟು, ಮತ್ತೊಂದು ಕಡೆ CCL ಇಂಪಾರ್ಟೆಂಟ್. ಎರಡು ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಟು ಬಿ ವೆರಿ ಫ್ರ್ಯಾಂಕ್, ಸುದೀಪ್ ಸರ್ ಆಗಲಿ ಎಂಟೈರ್ ಟೀಮ್ ಆಗಲಿ ಸಿನಿಮಾ ಕೆಲಸ ಇದೆ ಅಂತಂದಾಗ ಅವ್ರು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಪ್ಲೀಸ್ ಇದನ್ನೆಲ್ಲ ಮುಗಿಸಿ ನಿಮ್ಗೆ ಟೈಮ್ ಇದ್ದರೆ ಹೋಗಿ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಒಂದು ಇಂಟ್ರೆಸ್ಟ್ ಅದ್ರ ಮೇಲೆ ಇರಬೇಕು ಅಂತ ಹೇಳಿ ಮಾಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಪ್ರತಿ ಶುಕ್ರವಾರ ಬಂದೈತಂದರೆ ಕನ್ನಡ ಚಿತ್ರರಂಗದಲ್ಲಿ, ಅದು ಗಾಂಧಿನಗರದ ಥಿಯೇಟ್ರ್ಗಳ ಮುಂದೆ ಕಟ್ಔಟ್ಗಳು ಬೀಳ್ತಾನೆ ಇರುತ್ತೆ. ಒಂದಿಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಾನೆ ಇರುತ್ತೆ. ಆದರೆ ಕೆಲವು ಸೀಸನಲ್ ಸಿನಿಮಾಗಳು ಅಂತ ಇರ್ತವೆ. ಅಂದರೆ ಒಂದು ಸೀಸನ್, ಫಾರ್ ಎಕ್ಸಾಂಪಲ್ ಬೇಸಿಗೆ ಶುರುವಾಗ್ತಿದೆ ಅಂದಾಗ, ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಅಂದಾಗ, ಈ ಥರದ ಒಂದಷ್ಟು ಸೀಸನ್ಗಳಲ್ಲಿ ಒಂಥರ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಅಫ್ಕೋರ್ಸು ಒಂದು ಕ್ಯೂವಲ್ಲಿ ಇರ್ತಾವಲ್ಲ ಸಿನಿಮಾಗಳು, ಅವೆಲ್ಲ ಒಟ್ಟಿಗೆ ಒಂದೇ ಸರಿನೇ ಥಿಯೇಟ್ರ್ಗಳನ್ನು ಆವರಿಸ್ಕೊಳ್ಳುವಂಥ ಒಂದು ಕಾರ್ಯ ನಡೀತಾ ಇರುತ್ತೆ. ಸೊ ನಾಳೆ ಅಂದರೆ ಈ ತಿಂಗಳ ಅಂತ್ಯದಲ್ಲಿ, ಜನವರಿ ಹೊಸ ವರ್ಷ 25ಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೀವಿ. ಈಗಾಗಲೇ 31ನೇ ತಾರೀಕಷ್ಟರಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಒಂದಷ್ಟು ಒಳ್ಳೆ ಪ್ರಶಂಸೆ ಪಡ್ಕೊಂಡಿದ್ದಾವೆ, ಒಂದಷ್ಟು ಬೇಸರ ಮಾಡ್ಕೊಂಡಿದ್ದಾರೆ. ಅಂದರೆ ನಿರೀಕ್ಷೆ ಮಟ್ಟ ತಲುಪಲಿಲ್ಲ. ಆದರೂ ಕೂಡ ಈ ಶುಕ್ರವಾರ ಒಂದಲ್ಲ ಎರಡಲ್ಲ ಬರೋಬ್ಬರಿ 12 ಸಿನಿಮಾಗಳು, 1 ಡಜನ್ ಸಿನಿಮಾಗಳು ಬೆಳ್ಳಿ ಪರದೆ ಬೆಳಗಲು ಸಜ್ಜಾಗವೆ. ಸೊ ಅವುಗಳಲ್ಲಿ ಒಂದು ಸಿನಿಮಾ ಬೇಗೂರು ಕಾಲೋನಿ. ನನಗೆ ತುಂಬ ಆತ್ಮೀಯರಾದಂತಹ ರಾಜೀವ್ ಹನು ಅವರು ಆ್ಯಕ್ಟ್ ಮಾಡಿದಂತಹ ಸಿನಿಮಾ. ಟ್ರೈಲರು, ಟೀಸರು, ಸಾಂಗ್ಸ್ ಮೂಲಕ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ. ನಮ್ಮೊಟ್ಟಿಗೆ ಈಗ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ CCL ಖ್ಯಾತಿಯ ಸುಮಾರು ಸಿನಿಮಾಗಳು, ಅಂದರೆ 1.5 ದಶಕದ ಒಂದು ದೊಡ್ಡ ಜರ್ನಿ ಇದೆ ಅವ್ರದ್ದು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಅಂಥ ಒಬ್ಬ ಪ್ರತಿಭಾವಂತ ಕಲಾವಿದ ರಾಜೀವ್ ಹನು ಅವರಿಗೆ ನಮ್ಮೊಟ್ಟಿಗಿದ್ದಾರೆ. ಬೇಗೂರು ಕಾಲೋನಿ ಚಿತ್ರದ ನಾಯಕ ನಟರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ಸರ್. ಹೇಗಿದ್ದೀರಾ? ಗುಡ್, ನೀವು ಹೇಗಿದ್ದೀರಿ? ಸೂಪರ್. 12 ಸಿನಿಮಾಗಳ ಮಧ್ಯೆ ನಿಮ್ಮ ಬೇಗೂರು ಕಾಲನಿ ಒಂದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಹೌ ಟೆನ್ಸ್ಡ್ ಯು ಆರ್? ಅಯ್ಯೋ, ಅದ್ರ ಬಗ್ಗೆ ಭಾರಿ ಟೆನ್ಷನ್ ಇದೆ. ಒಟ್ಟಲ್ಲಿ ತುಂಬ ಬಟರ್ಫ್ಲೈಸ್ ಇದೆ, ಹೇಳೋಕ್ಕಾಗಲ್ಲ ಆ ವಿಚಾರಗಳನ್ನ. ಕಂಪ್ಯಾರಿಟಿವ್ಲಿ ನೀವು ಇವಾಗ ನಿಮಗೆ ಗ್ಯಾರಂಟಿ ನ್ಯೂಸಲ್ಲಿ ಇದ್ದೀನಿ ನಾನು. ನಿಮ್ಮನ್ನೇ ನಾನು ಕಂಪೇರ್ ಮಾಡ್ಕೊಬೇಕು ಅಂತಂದರೆ, ಸರ್ ನಿಮ್ಮ ಜರ್ನಿ ಎಷ್ಟು ಸತತವಾಗಿ ತುಂಬ ನೋಡಿದ್ದೀರಾ. ನಾನೇ ನೋಡ್ದಂಗೆ ನಿಮ್ಮನ್ನು, ನಿಮ್ಮ ಒಂದು ರೇಸ್ ಹೆಂಗಿದೆ. ನೀವು ಆವಾಗಲೇ ಹೇಳಿದ್ರಿ 1.5 ದಶಕ ಅಂತ. ನಮ್ಮದು ಹಾಗೆ ಸರ್, ಶುರುವಾಗಿದ್ದು ಚಿಕ್ಕದಲ್ಲಿ. ನೀವಿವಾಗ ನಾನು ಇದನ್ನು ಎಂಥದ್ದು ಯಾವುದೋ ಒಂದು ಸ್ಟುಡಿಯೋ ಆಫೀಸಿಗೆ ಬಂದಿದ್ದೀನಿ ಅಂತ ಒಂದು ಫೀಲಿಂಗ್ ಕೊಡ್ತಾ ಇದ್ದೀರಾ. ಇಟ್ ಈಸ್ ಸೂಪರ್ಬ್ಲಿ ಮೇಡ್ ಅಪ್. ವೆರಿ ಅಪ್ಕಮಿಂಗ್ ಸ್ಯಾಟಲೈಟ್ ಇವಾಗ ಲಾಂಚ್ ಆಗ್ತಾ ಇದೆ. ಸೊ ಹಾಗಾಗಿ ಇದು ಅಷ್ಟು ವರ್ಷದ ಪ್ರಯತ್ನ ಪ್ಲಸ್ ಈ ಥರದೊಂದು ಪ್ಲ್ಯಾಟ್ಫಾರ್ಮ್ ಬಂದಿದೆ ಅಂತ. ಸರ್, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್, ನಾನು ಸ್ಕ್ರ್ಯಾಚಲ್ಲೇ ಶುರು ಮಾಡಿದ್ದು. ನನಗೂ ಕ್ಯಾಮ್ರಾ ಅಂದರೆ ಏನು ಗೊತ್ತಿರಲಿಲ್ಲ. ನನಗೂ ಡೈರೆಕ್ಟರ್ ಫಸ್ಟ್ ಲೈನಲ್ಲೇ ಬೈದಿದ್ದಾರೆ, ಏನು ರೀ ಒಂದು ಹೀರೋಯಿನ್ಗೆ ನೀವು ಐ ಲವ್ ಯು ಅಂತ ಹೇಳಕ್ಕೆ ಬರಲ್ವಲ್ರಿ ಅಂತ ಮೊದಲನೇ ಫಿಲ್ಮ್ದಲ್ಲಿ ಯಾರೇ ನಿಮ್ಮೆಲ್ಲ ಕರ್ಕೊಂಬಂದವ್ರು ಅಂತೆಲ್ಲ ಬೈಸ್ಕೊಂಡಿದ್ದೀನಿ. ಇದು ನಿಮಗೂ ಕನೆಕ್ಟ್ ಆಗುತ್ತೆ. ಹಾಗೆ ಈ 15 ವರ್ಷದಲ್ಲಿ ಸರ್ ಈ ಥರದೊಂದು ವಂಡರ್ಫುಲ್ ಆಫೀಸ್ ಥರನೇ ವಂಡರ್ಫುಲ್ ಸಿನಿಮಾ ಬಂದಿದೆ ಸರ್. ನಾನು 15 ವರ್ಷದಲ್ಲಿ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟಿದೆ ಸರ್. ಸೊ ಹಾಗಾಗಿ ಬೇಗೂರು ಕಾಲೋನಿ ಅಂದ ತಕ್ಷಣವೇ ನನಗೆ ಹಿಂದೆ ಒಂದಷ್ಟು ಭಯ ಇತ್ತು. ನೀವು ಕೇಳಿದ ಕರೆಕ್ಟು, ಹಿಂಗೆ ಅನಿಸ್ತಾ ಇದೆ ಅಂತ. ಹಿಂದೆ ಒಂದಷ್ಟು ಭಯ ಇತ್ತು ಸರ್. ನಾನು ಖಂಡಿತವಾಗಿ ಹೇಳ್ತೀನಿ, ನನಗೆ ಇವತ್ತು ಭಯ ಇಲ್ಲ. ಭಯ ಇರೋದು ಒಂದೇ ವಿಚಾರಕ್ಕೆ, ಜನ ಏನಕ್ಕೆ ಬರ್ತಾರೆ ಥಿಯೇಟ್ರಿಗೆ, ಯಾಕೆ ಬರ್ತಾರೆ, ಅಯ್ಯೋ ಬಂದರೆ ಸಾಕು ಅನ್ನೋ ಒಂದು ಭಯ ಇದೆ.
ಸಿನಿಮಾ ಹೆಂಗೆ ಮಾಡಿದ್ದೀನಿ ಅಂತ ಕೇಳಿದ್ರೆ ದೇವರಾಣೆಗೆ ಭಯ ಇಲ್ಲ ಸರ್. ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ, ಅದ್ಭುತವಾದ ಟೀಮ್, ಅದ್ಭುತವಾದ ಆರ್ಟಿಸ್ಟ್ಸ್ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಣ್ಣ ಕೊರತೆ ಸರ್, ಅದು ಆರ್ಟಿಸ್ಟ್ಗಳ ಹತ್ರ ಇಲ್ಲ ಸರ್, ಆಡಿಯನ್ಗಳ ಹತ್ರ ಇದೆ ಸರ್. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆರ್ಟಿಸ್ಟ್ಗಳ ಹತ್ರ ಏನಿಲ್ಲ ಅಂತಂದರೆ, ನನಗಿವತ್ತಿರೋಂಥ ಸ್ನೇಹ ಬಳಗ ತುಂಬ ದೊಡ್ಡದು ಸರ್. ಪ್ರತಿಯೊಬ್ಬರು ಯಾರಾದರೂ ಒಂದು ಕಾಲವೇ ಏಯ್ ರಾಜೀವ ಚೆನ್ನಾಗಲಿ ಸಿನಿಮಾ, ಗಣೇಶ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಎಲ್ಲರೂ ಸರ್. ಸುದೀಪ್ ಸರ್ ಅಂತೂ ಪ್ರತಿ ಹೆಜ್ಜೆಲ್ಲೂ ಸಪೋರ್ಟ್ ಮಾಡಿದ್ದಾರೆ ಸರ್. ಎಸ್, ನಾನು ನಿಮ್ಮನ್ನು ನೆಕ್ಸ್ಟ್ ಮಾತಾಡಿಸ್ತೀನಿ. ಸಾಕಷ್ಟು ಮಾತಾಡೋದಿದೆ. ಅಫ್ಕೋರ್ಸ್ ಹೀರೋನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತಂದಮೇಲೆ ಹೀರೋಯಿನ್ಸು ಅಫ್ಕೋರ್ಸ್ ಇರಲೇಬೇಕಲ್ವಾ. ಈ ಸಿನಿಮಾದಲ್ಲಿ ಒಬ್ಬರಲ್ಲ ಇಬ್ಬರು ಹೀರೋಯಿನ್ಗಳಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಉದಯೋನ್ಮುಖ ನಟಿ, ತಿಪಟೂರಿನ ನಮ್ಮ ಅಚ್ಚ ಕನ್ನಡದ ಸ್ವಚ್ಛ ಹುಡುಗಿ ಪಲ್ಲವಿ ಪರ್ವ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ 2ನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇರುತ್ತೆ, ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಈ ಕ್ಷಣಕ್ಕೆ ಹೇಗೆ ಫೀಲ್ ಆಗ್ತಿದೆ ನಿಮಗೆ? ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಅದೇ ರಾಜೀವ್ ಸರ್ ಹೇಳ್ದಂಗೆ ನಮ್ಮ ಸಿನಿಮಾ ಬಗ್ಗೆ ನಮ್ಗೆ ಯಾವುದೇ ಭಯ ಇಲ್ಲ. ಜನ ಅದನ್ನ ಹೆಂಗೆ ಮುಂದೆ ತೊಗೊಂಡೋಗ್ತಾರೆ, ಮುಂದೆ ತೊಗೊಂಡೋಗೋಕೆ ಮುಂಚೆ ಫಸ್ಟ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿ ಅನ್ನೋದು ನಮ್ಮ ಆಸೆ ಸರ್. ತಿಪ್ಟೂರು ಅಂದಿದ ತಕ್ಷಣ ಅಣ್ಣ ಅವರ ತುಂಬಾ ಆತ್ಮೀಯ ಗೆಳೆಯ ತಿಪ್ಟೂರು ರಘು ಅವರ ಊರು. ಅದು ಈಗ್ಲೂ ಇತಿಹಾಸದ ಪುಟಗಳಲ್ಲಿ ಅದು ಅಚ್ಚಳಿಯದೆ ಉಳಿದೋಗಿದೆ. ಒಂದು ತೆಂಗು ಜಾಸ್ತಿ ಬೆಳೆಯುವಂಥದ್ದು, ಕೊಬ್ಬರಿ ಜಾಸ್ತಿ ಬೆಳೆಯುವಂಥದ್ದು. ಸೊ ಅವರಿಂದ ಬಂದಿದ್ದೀರಾ. ಸೊ ತಿಪ್ಟೂರು ರಘು ಅವ್ರು ಗೊತ್ತಾ ನಿಮ್ಗೆ? ಹಾ, ಗೊತ್ತು, ಕೇಳಿದ್ದೀನಿ. ಮತ್ತೆ ತಿಪ್ಟೂರಲ್ಲಿ ನರಸಿಂಹರಾಜು ಸರ್, ಮಂಜುಳಾ ಮ್ಯಾಮ್, ತುಂಬಾ ಜನ ಅವರೆಲ್ಲ ತುಂಬಾ ಜನ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತ ದೊಡ್ಡ ಟೆಕ್ನಿಷಿಯನ್ಸು, ಕಲಾವಿದರು ಹುಟ್ಟಿ ಬೆಳೆದು ಬಂದಿರ್ತಕ್ಕಂಥ ಊರದು. ಸೊ ಅವರಿಂದ ನೀವು ಬಂದಿರ್ತಕ್ಕಂಥದ್ದು ಇಟ್ಸ್ ಅ ಗ್ರೇಟ್ ಥಿಂಗ್. ತುಂಬಾ ಖುಷಿಯಾಗುತ್ತೆ ಸರ್, ಅವರೆಲ್ಲ ನಮ್ಮೂರವರು ಅಂತ ಹೇಳ್ಕೊಳಕ್ಕೆ. ಓಕೆ, ರಾಜು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರ, ಹೇಗೆ ಅನಿಸ್ತು ಅಂತ? ತುಂಬ ಖುಷಿಯಾಗುತ್ತೆ. ಅವರು ತುಂಬ ಸಿನಿಮಾ ಮಾಡಿದ್ದಾರೆ, ನನಗಿದು 2ನೇ ಸಿನಿಮಾ ಅಷ್ಟೇ. ಅದರಲ್ಲೂ ನಮ್ಮಿಬ್ಬರು ಪೇರ್ ಎಲ್ಲರಿಗೂ ತುಂಬ ಇಷ್ಟ ಆಗ್ತಿತ್ತು. ಸಿನಿಮಾದಲ್ಲಿ ಮೇಯ್ನಾಗಿ ಹೇಳಬೇಕಂದ್ರೆ, ಸಿನಿಮಾ ನೋಡಿದವರೆಲ್ಲ ನನಗೂ ಮತ್ತು ರಾಜೀವ್ ಸರ್ಗೆ ಇವತ್ತಿಗೂ ಹೇಳೋದೇನೆಂದರೆ, ನೀವಿಬ್ಬರು ಪೇರ್ ತುಂಬ ಚೆನ್ನಾಗಿದೆ. ಸೊ ಮತ್ತು ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ತುಂಬ ಖುಷಿ ಇತ್ತು. ಯಾರೋ ಹೊಸಬ್ರ ಜೊತೆ ಕೆಲಸ ಮಾಡ್ತಿದ್ದೀನಿ, ಅವ್ರ ಜೊತೆ ನಾನು ಹಿಂಗೆ ಮಾತಾಡೋದು ತುಂಬ ಕಂಫರ್ಟ್ನೆಸ್ಸು. ಮತ್ತು ಏನಾದರೂ ಒಂದು ಡೈಲಾಗ್ ಆಗಲಿಲ್ಲ, ಇನ್ನೊಂದು ಎಕ್ಸ್ಪ್ರೆಷನ್ ಆಗಲಿ, ಏನಾದರೂ ಒಂಚೂರು ಮಿಸ್ ಆಯ್ತಂದರೆ ಇದನ್ನು ಈ ಥರ ಮಾಡು, ಚೆನ್ನಾಗಿ ಬರುತ್ತೆ, ಸೊ ನೋಡು ಅಂತೆಲ್ಲ ಹೇಳ್ಕೊಡ್ತೀರ. ಸೊ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ. ಎಸ್ ಪಲ್ಲವಿ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ವೀಕ್ಷಕರೇ, ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಅಂತ ಹೇಳಿದೆ, ಒಬ್ಬನ ಇಂಟ್ರೊಡ್ಯೂಸ್ ಮಾಡಿದೆ, ಮತ್ತೊಬ್ಬ ಹೀರೋಯಿನ್ ಅವರ ರಾಜೀವ್ ಅವರ ಬಲಭಾಗದಲ್ಲಿ ಕೂತಿದ್ದಾರೆ. ನೋಡೋದಕ್ಕೆ ಗೊಂಬೆ ಥರ ಇದ್ದಾರೆ. ಅವರು ನಾರ್ತ್ ಇಂಡಿಯಾದಿಂದ ಬಂದರೂ ಕೂಡ ನಮ್ಮ ಬೆಂಗಳೂರಲ್ಲೇ ಎಜುಕೇಷನ್ ಮಾಡ್ತಾ ನಿಧಾನಕ್ಕೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇತ್ತೀಚೆಗೆ 2 ಸಿನಿಮಾಗಳು ಮಾಡಿದ್ದಾರೆ. ಕೀರ್ತಿ ಭಂಡಾರಿ ಅವರು. ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್. ಸೂಪರ್. ಸೊ ಫ್ರಮ್ ಹೌ ಲಾಂಗ್ ಯು ಆರ್ ಗೋಯಿಂಗ್ ಟು ಸ್ಟೇ ಹಿಯರ್ ಮ್ಯಾಮ್? I don't know actually, but this is my first movie. I'm very grateful that Manju sir gave me the opportunity. Okay. Actually, I was working with him in a previous movie. There we met, and then he saw the capability, and then he gave me the opportunity. So I'm very thankful for that, and also I'm looking forward to many more opportunities. ಎಸ್ ಮ್ಯಾಮ್, ಒಳ್ಳೆಯದಾಗಲಿ. ನಿಮ್ಮ ಸಿನಿಮಾದ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾವು ನೋಡಿದ್ವಿ. ಸೊ ಯು ಲುಕ್ಸ್ ವೆರಿ ಬ್ಯೂಟಿಫುಲ್ ಅಲಾಂಗ್ ವಿತ್ ರಾಜೀವ್ ಸರ್ ಆ್ಯಂಡ್ ಇಸ್ ಫ್ರೆಂಡ್, ಅನದರ್ ಫ್ರೆಂಡ್, ಫ್ಲೈಯಿಂಗ್ ಕಿಂಗ್ ಮಂಜು. ಒಂದು ಕ್ಲಾರಿಟಿ, ಕೀರ್ತಿ ಇಸ್ ದಿ ಅದೇ ನಾನು ಹೇಳ್ತಾ ಇದ್ದೆ, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ನೆಕ್ಸ್ಟ್ ಅದಕ್ಕೆ ಬರ್ತಾ ಇದ್ದೆ. ಎಸ್ ವೀಕ್ಷಕರೇ, ಇಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಕನ್ಫ್ಯೂಸ್ ಆಗಬೇಡಿ. ರಾಜೀವ್ ಹನು ಅವರಿಗೆ ಒಬ್ಬರೇ ಹೀರೋಯಿನ್, ಅವರು ಪಲ್ಲವಿ ಅವರು. ಅವ್ರ ಪಕ್ಕ ಕೂತಿರ್ತಕ್ಕಂಥ ಕೀರ್ತಿ ಭಂಡಾರಿ ಅವರು ಈ ಸಿನಿಮಾದಲ್ಲಿ ಮತ್ತೊಬ್ಬ ಲೀಡು, ಅಂದರೆ ಈ ಸಿನಿಮಾದ ನಿರ್ದೇಶಕ ಫ್ಲೈಯಿಂಗ್ ಕಿಂಗ್ ಮಂಜು ಅವರೇ ಸೆಕೆಂಡ್ ಲೀಡಲ್ಲಿ ಮಾಡಿದ್ದಾರೆ. ಅವರಿಗೆ ಪೇರು ಕೀರ್ತಿ ಭಂಡಾರಿ ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.